ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಂತಾರಾಷ್ಟ್ರೀಯ ಆಯುಷ್ ಕೇಂದ್ರಕ್ಕೆ ಶಂಕುಸ್ಥಾಪನೆ ಸಮಾರಂಭ. ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ತನ್ನ ಅಂತಾರಾಷ್ಟ್ರೀಯ ಆಯುಷ್ ಕೇಂದ್ರಕ್ಕೆ ಅಡಿಗಲ್ಲು ಸಮಾರಂಭವನ್ನು ನಡೆಸಿತು. ಇದು ಆಯುಷ್, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಪ್ರಚಾರದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸಿದೆ. ಭಾರತದಲ್ಲಿ ಪ್ರವಾಸೋದ್ಯಮ ಟ್ರಸ್ಟ್ನ ಆಸ್ಪತ್ರೆ ಮತ್ತು ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮವು ಸಾಂಪ್ರದಾಯಿಕ ಭೂಮಿ ಪೂಜೆ ಮತ್ತು ಪ್ರಕೃತಿ ಪೂಜೆಯೊಂದಿಗೆ ಪ್ರಾರಂಭವಾಯಿತು. ಬೆಂಗಳೂರಿನಲ್ಲಿ ಜನವರಿ 19, 2012 ರಂದು ಸ್ಥಾಪನೆಯಾದ ಟ್ರಸ್ಟ್ ಪರೋಪಕಾರಿ ಸೇವೆಯ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಇದರ ಪ್ರಾಥಮಿಕ ಉದ್ದೇಶಗಳು ಮನೆ, ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಂತಹ ಸಮಗ್ರ ಕಲ್ಯಾಣ ಸೇವೆಗಳನ್ನು ಒದಗಿಸುವುದನ್ನು ಒಳಗೊಂಡಿರುತ್ತದೆ. ವಯಸ್ಸಾದವರಿಗೆ, ವಿಕಲಚೇತನರಿಗೆ ಮತ್ತು ಮಾನಸಿಕವಾಗಿ ವಿಕಲಾಂಗ ವ್ಯಕ್ತಿಗಳಿಗೆ ಎಲ್ಲಾ ಉಚಿತವಾಗಿ. ಟ್ರಸ್ಟ್ ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ರಮಗಳು, ಸಾಂಪ್ರದಾಯಿಕ ಆರೋಗ್ಯ ಉಪಕ್ರಮಗಳು ಮತ್ತು ಯೋಗ ಮತ್ತು ಸಮಗ್ರ ಜೀವನ ಸೇರಿದಂತೆ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಸಹ ಕೈಗೊಳ್ಳುತ್ತದೆ. ಮಧ್ಯಾಹ್ನ 3 ಗಂಟೆಗೆ ಸಮಾರಂಭ ಆರಂಭವಾಯಿತು. ಗೌರವಾನ್ವಿತ ಅತಿಥಿಗಳೊಂದಿಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬ್ಯಾಂಡ್ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಬೆಂಗಾವಲು ಪಡೆಯುತ್ತಿದ್ದಾರೆ. ಬಿಎಸ್ಎಫ್ ಬ್ಯಾಂಡ್ನ ಸುಮಧುರ ರಾಗಗಳು ಈ ಸಂದರ್ಭಕ್ಕೆ ಸ್ಮರಣೀಯ ಸ್ಪರ್ಶವನ್ನು ನೀಡಿತು. ಅತಿಥಿಗಳಾಗಿ ತುಮಕೂರು ಜಿಲ್ಲೆಯಿಂದ ಮಾಜಿ ಸಂಸದರಾದ ಶ್ರೀ ಬಸವರಾಜು, ಮುಖ್ಯ ಅತಿಥಿಗಳಾಗಿ ಜಿಲ್ಲಾ 3192ರ ಸಹಾಯಕ ನಿರ್ದೇಶಕರಾದ ಆರ್ಟಿಎನ್ ಎನ್ಎಸ್ ನಾಗೇಶ್ ಉಪಸ್ಥಿತರಿದ್ದರು. ಮಧ್ಯಾಹ್ನ 3:15ಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಗಣ್ಯರಿಂದ ಭಾಷಣಗಳನ್ನು ಒಳಗೊಂಡ ಅಧಿಕೃತ ಕಾರ್ಯಕ್ರಮ ಮತ್ತು ಟ್ರಸ್ಟ್ನ ಉಪಕ್ರಮಗಳ ಪ್ರಸ್ತುತಿ ನಡೆಯಿತು. ಡಾ ವಿ ಐಶ್ವರ್ಯ ಸ್ವಾಗತ ಭಾಷಣ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂಸ್ಥಾಪಕ, ವ್ಯವಸ್ಥಾಪಕ, ಟ್ರಸ್ಟಿ, ಪ್ರಾಧ್ಯಾಪಕ ಡಾ ಎ ವಿ ಶ್ರೀನಿವಾಸನ್ ಆಯುಷ್ ಪ್ರವಾಸೋದ್ಯಮಕ್ಕಾಗಿ ಟ್ರಸ್ಟ್ನ ದೃಷ್ಟಿ ಮತ್ತು ಆಧುನಿಕ ವೈದ್ಯಕೀಯ ಪ್ರಗತಿಯೊಂದಿಗೆ ಪ್ರಾಚೀನ ಬುದ್ಧಿವಂತಿಕೆಯನ್ನು ಸಂಯೋಜಿಸುವ ಅದರ ಬದ್ಧತೆಯನ್ನು ಎತ್ತಿ ತೋರಿಸಿದರು. ಸಮಗ್ರ ಸ್ವಾಸ್ಥ್ಯ ಉಪಕ್ರಮಗಳಿಗೆ ದಾನಿಗಳ ನಿರಂತರ ಬೆಂಬಲಕ್ಕಾಗಿ ಅವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನ ನಾವು ನಮ್ಮ ಜೊತೆ MP ಬಸವರಾಜ್ ಸರ್ ಇದ್ದಾರೆ, ರೋಟರಿ ADG ಅವರು ನಮ್ಮ ಜೊತೆ ಇದ್ದಾರೆ. ಇನ್ನು ಪ್ರಮುಖವಾಗಿ ಇಂಟರ್ನ್ಯಾಷನಲ್ನಿಂದ ಮಿನಿಸ್ಟರ್ಸ್ ಬಂದಿದ್ದಾರೆ. ಅವ್ರನ್ನ ಭೇಟಿ ಆಗೋದಕ್ಕೆ ಈಗ ಹೊರಡ್ತಾ ಇದ್ದೀನಿ ಏರ್ಪೋರ್ಟ್ಗೂ. ಅದಕ್ಕೆ ಮುಂಚೆ ನಾನು ನಿಮಗೂ ಒಂದು ವಿಷಯ ಹೇಳಬೇಕು ಅಂತಿದ್ದೀನಿ. ಇದು ಏನಂದರೆ ಆಯುಷ್, ಇಂಟರ್ನ್ಯಾಷನಲ್ ಆಯುಷ್ ಟೂರಿಸಮ್. ಈಗ ನಮ್ಮ ಇದರಲ್ಲಿ ಇಡೀ ಭಾರತದಲ್ಲಿ ಎಲ್ಲರೂ ಕಾಲೇಜಸ್, ಹಾಸ್ಪಿಟಲ್ಸು, ಆಯುರ್ವೇದ ಹಾಸ್ಪಿಟಲ್ಸ್ ಅದೆಲ್ಲ ಮಾಡಿದ್ದಾರೆ, ಆಯುಷ್ ಹಾಸ್ಪಿಟಲ್ಸ್ನ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಹೆಲ್ತ್ ಸೇವೆಗಳು ನೀಡ್ತಾ ಇದ್ದಾರೆ. ಈಗ ನಾವು ಮಾಡೋದು ಇಂಟರ್ನ್ಯಾಷನಲ್ ಆಯುಷ್ ಟೂರಿಸಮ್ ಏನಂದರೆ, ನಮ್ಮ ಪರಂಪರಾ ಚಿಕಿತ್ಸೆ ಏನಿದೋ ಇದು ನಮ್ಮ ಭಾರತದಲ್ಲಿ ಒಂದೇ ಇಲ್ಲ, ಇಡೀ ರಾಷ್ಟ್ರದಕ್ಕೂ ಹೋಗಬೇಕು, ಇಂಟರ್ನ್ಯಾಷನಲ್ಗೂ ಹೋಗಬೇಕು ಅಂತ ಒಂದು ಉದ್ದೇಶ. ಈ ಉದ್ದೇಶದಲ್ಲಿ ಈಗ ಮಿನಿಸ್ಟ್ರಿ ಆಫ್ ಆಯುಷ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇವರು ಈ ಇಂಟರ್ನ್ಯಾಷನಲ್ ಆಯುಷ್ ಒಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಈಗ ನೀವು ನೋಡಿದರೆ ಇನ್ನೂ ಒಂದು 10 ವರ್ಷ ಕಾಲದಲ್ಲಿ ಈ ಕನ್ವೆನ್ಷನಲ್ ಸಿಸ್ಟಮ್ ಆಫ್ ಮೆಡಿಸಿನ್ಸು ಖಂಡಿತವಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಅದು ಇಲ್ಲಂಟು ಇಲ್ಲ, ಅದು ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಕೇಸಸ್ ಒಂದೇ ಅವರು ನೋಡ್ತಾರೆ. ಮಿಕ್ಕಿದು ಏನೇನು ನಮಗೂ ಸಮಸ್ಯೆಗಳಿದೋ, ಅದು ಬೆನ್ನು ನೋವು ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಈ ಥರ ಸರ್ವ ರೋಗಕ್ಕೂ ಆಯುರ್ವೇದ ಒಂದೇ ಪರಿಹಾರ. ಈ ಆಯುರ್ವೇದದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಲಾಬಿ ಈಗ ತುಂಬ ನೋಡಿದರೆ ಫಾರ್ಮಾ ಲಾಬಿ ತುಂಬ ಇದೆ. ಅದು ಬೇಡ ಅಂಟು ನಾವು ಎಷ್ಟು ಕಡಿಮೆ ಮಟ್ಟದಕ್ಕೂ ನಾವು ಮೆಡಿಸಿನ್ಸ್ ಯೂಸ್ ಮಾಡ್ಬೋದು ಅಷ್ಟೇ ಮಾಡಬೇಕು. ಅದಕ್ಕೆ ಇದು ಮಿನಿಸ್ಟ್ರಿ ಆಫ್ ಆಯುಷ್ ಫಾರ್ಮಕೋ ವಿಜಿಲೆನ್ಸ್ ಒಂದು ಡಿಪಾರ್ಟ್ಮೆಂಟು ಓಪನ್ ಮಾಡಿದೆ. ಇದರಲ್ಲಿ ನೋಡಿದರೆ ಯಾವುದು ಔಷಧಿಗಳು ಎಷ್ಟು ದಿನ ಕೊಡಬೇಕು ಉಂಟು ಅದು ಹೇಳ್ತಾ ಇದ್ದಾರೆ. ಯಾವುದೇ ಔಷಧಿಗಳಾಗಲಿ ಒಂದು 2 ನಿಂದ 3 ತಿಂಗಳ ಮೇಲೆ ತಗೊಂಡ್ರೆ ಅದು ನಿಮಗೂ ಒಳ್ಳೆಯದಲ್ಲ. ಕಾರಣ ಏನಂದರೆ, ಯಾವುದೇ ಒಂದು ರೋಗ ಇರಲಿ, ಇಲ್ಲಾಂದರೆ ಒಂದು ನಿಮ್ಮ ಅತಿಥಿ ಇರಲಿ, ಅವ್ರು 3 ದಿನ ಮೇಲೆ ಮನೆಯಲ್ಲಿ ಇದ್ದರೆ ಏನಾಗುತ್ತೆ, ಕಷ್ಟನೇ ಬರೋದು. ಅದೇ ರೀತಿಯಾಗಿ 3 ದಿನ ಮೇಲೆ ಯಾವುದಾದ್ರು ನಮ್ಗೆ ಕಾಯಿಲೆ ಇದ್ದರೆ ಅದು ಅನಾರೋಗ್ಯ. ಈ ಅನಾರೋಗ್ಯನ ಸರಿಪಡಿಸೋದಕ್ಕೆ ನಾವು ಈಗ ನಮ್ಮ ಮಕ್ಕಳಕ್ಕೂ ಇವರು ಮಾತ್ರ ಇಲ್ಲ, BMS ಮಕ್ಕಳು ಒಂದೇ ಇಲ್ಲ, ಯಾರ್ಯಾರು ಬಡವರಿದ್ದಾರೋ ಅವ್ರಿಗೂ ಒಂದು ಡಾಕ್ಟರ್ ಡಿಗ್ರಿ ಓದೋಕ್ಕಾಗಲ್ಲವೋ ಅವ್ರಿಗೆಲ್ಲ ಒಂದು ಸ್ಕಿಲ್ ಇಂಡಿಯಾದಲ್ಲಿ ನಾವು ಒಂದು ಕೋರ್ಸಸ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದು ಇಂಟರ್ನ್ಯಾಷನಲಲ್ಲಿ ಅವ್ರಿಗೂ ನ್ಯಾಷನಲ್, ಇಂಟರ್ನ್ಯಾಷನಲ್ ಎಲ್ಲಿ ಬೇಕಾದರೆ ಅವ್ರಿಗೂ ಒಂದು ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಹೇಳ್ತೀವಿಲ್ವಾ. ಈಗ ಭಾರತ ದೇಶದಲ್ಲಿ ನೀವು ನೋಡಿದ್ರಿ ಸಾಕಷ್ಟು ಜನರಿಗೂ ಔಟ್ ಆಫ್ 140 crores ಆಫ್ ಪೀಪಲ್ ಅಲ್ಲಿ ನೀವು ನೋಡಿದರೆ 30% ಆಫ್ ದಿ ಪೀಪಲ್ ಅನ್ಎಂಪ್ಲಾಯ್ಡ್ ಆಗೇ ಇದ್ದಾರೆ.
ಅವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಮಾಡೋದಕ್ಕೂ ಈ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಜೊತೆಗೆ ಈ ಇಂಟರ್ನ್ಯಾಷನಲ್ ಆಯುಷ್ ಟೂರಿಸಮ್ನು ಇಲ್ಲಿ ಎಲ್ಲರಿಗೂ ಒಂದು ಎಜುಕೇಷನು, ಒಂದು ಕ್ಲಿನಿಕಲ್ ಸೆಷನ್ಸ್ ಕೊಟ್ಬಿಟ್ಟು ರಿಸರ್ಚಲ್ಲಿ ಅವ್ರಿಗೂ ಟ್ರೈನಿಂಗ್ ಕೊಟ್ಟು ಅವ್ರು ರಿಸರ್ಚಲ್ಲಿ ಹೋಗ್ಬೋದು, ಇಲ್ಲಾಂದರೆ ಕ್ಲಿನಿಕಲ್ ಸೈಡ್ ಹೋಗ್ಬೋದು, ಇಲ್ಲ ಅಂದ್ರೇನು ಅವರು ಇದು ಪಾಠನೂ ಮಾಡಿಸ್ಬೋದು. ಈ ಥರ 3 ರೀತಿಯಾಗಿ ಇದು ಬಿಟ್ಟು ನಾವು ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಒಂದು ಅರ್ಕ ಯಾತ್ರೆ ಪ್ರಿಪೇರ್ ಮಾಡೋದು, ಗೋಶಾಲ ಇಟ್ಕೊಂಡು ಅರ್ಕ ಯಾತ್ರೆ ಪ್ರಿಪೇರ್ ಮಾಡೋದು, ಅರ್ಕಾನಿಂದ ಒಂದು ಬಯೋ ಎನರ್ಜಿ ಯಾತ್ರೆ ಬರುತ್ತೆ, ಬಯೋಗ್ಯಾಸ್ ಯಾತ್ರೆ ಬರುತ್ತೆ. ಇದೆಲ್ಲ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ನಾವು ಈ ಟ್ರಸ್ಟ್ ಮೂಲಕ ನಾವು ಮಾಡ್ತಾ ಇದ್ದೀವಿ. ಈ ದಿನ ಶ್ರೀ ಪರಿಪೂರ್ಣ ಸನಾತನ ಇಂಟರ್ನ್ಯಾಷನಲ್ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ನ ಕೆಲವು ಕಾರ್ಯಕ್ರಮಗಳನ್ನು ಇವತ್ತು ಪೂಜ್ಯ ಶ್ರೀನಿವಾಸರವರ ಸ್ವಾಮೀಜಿಯವರ ಆಶ್ರಯದಲ್ಲಿ ಇವತ್ತು ನಡೀತು. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಇದು ನಡೆದಿದೆ. ನಾನೊಬ್ಬ ಇಲ್ಲಿ ಪೇಷಂಟ್. ಈಗ ನನಗೆ ಮೊನ್ನೆ ಚುನಾವಣೆಯಲ್ಲಿ ಹೆಚ್ಚಿಗೆ ಜರ್ನಿ ಮಾಡಿ ನನಗೆ L4 L5 ಭಾರಿ ತೊಂದರೆ ಕೊಟ್ಟು ಭಾಳ ಇದಾಗಿತ್ತು. ಪತ್ರಿಕೆಯಲ್ಲಿ ನೋಡಿದೆ ಇಲ್ಲಿ ಒಂದು ಈ ಹೋಲಿಸ್ಟಿಕ್ ಸೆಂಟರ್ ಏನಿದೆ ಇಲ್ಲಿ ಈ ಇಂಥ ಇವೆಲ್ಲ ಹೀಲಪ್ ಆಗ್ತವೆ ಹಾಗೆ ಅಂತಾನೆ. ನಾನು ಯಾರಿಗೂ ಹೇಳ್ದಲ್ಲೇ ಬಂದು ಸೇರ್ಕೊಂಡ್ಮೇಲೆ 10 ದಿವಸ ನಾನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಇವತ್ತು ಚೆನ್ನಾಗಿ ನಡೀತಾ ಇದ್ದೀನಿ. ನಡೆಯೋಕ್ಕೆ ಆಗ್ತಿರಲಿಲ್ಲ. ನಮ್ಮ ಕೆಲವು ನರ್ವ್ಸ್ಗಳೆಲ್ಲ ಡಿಸೇಬಲ್ಡ್ ಆಗಿಬಿಟ್ಟು ಎದ್ದೋಳಕ್ಕೂ ಆಗ್ತಾ ಇರಲಿಲ್ಲ, ಭಾಳ ಕಷ್ಟ ಆಗ್ತಾಯಿತ್ತು. ಇವತ್ತು ಅವೆಲ್ಲ ಹೋಗಿದ್ದಾವೆ. ಇದು ಕೇವಲ ನಾನು ತೆಗೆದುಕೊಂಡಿರ್ತಕ್ಕಂಥ ಟ್ರೀಟ್ಮೆಂಟು 2 ತಿಂಗಳಷ್ಟೇ. ಆದರೆ ಪೂಜ್ಯ ಸ್ವಾಮೀಜಿಯವರು ಮಾಡ್ತಕ್ಕಂಥ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಈ ಸೇವೆ ಬಡವರಿಗೆ ಇವತ್ತು ಅವರು ದೀನದಲಿತರ ಬಂಧು ಅಂದರೆ ತಪ್ಪಲ್ಲ, ಬಡವರ ಟ್ರೀಟ್ಮೆಂಟ್ ಇದು. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಅವತ್ತು ಏನು ಒಂದು ಆಯುಷನ್ನು ಒಂದನ್ನು ಇಂಟ್ರಡ್ಯೂಸ್ ಮಾಡಿ ಇವತ್ತು ಸರ್ಕಾರದಲ್ಲೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಹಣನ ಕೊಡ್ತಕ್ಕಂಥ ಒಂದು ಸನ್ನಿವೇಶ ಬಂದು ಈ ಬಡವರಿಗೆ ಉತ್ತಮವಾಗಿ ಕೊಡ್ತಕ್ಕಂಥ ಒಂದು ಸೇವೆ ಇವತ್ತು ಕೂಡ ಪೂಜ್ಯ ಸ್ವಾಮೀಜಿಯವರು ಅವ್ರನ್ನ ಬಡವರ ಬಂಧು ಅಂದರೆ ತಪ್ಪಾಗಲಾರ್ದು. ಇಲ್ಲಿ ನಡೀತಕ್ಕಂಥ ಟ್ರೀಟ್ಮೆಂಟು 7 ಸ್ಟಾರ್ ಹೋಟೆಲ್ನ ಕಲ್ಚರ್ ಇಲ್ಲ ಇಲ್ಲಿ. ಆರ್ಡಿನರಿ ಮ್ಯಾನ್ಗೂ ಕೂಡ ಒಂದೇ, ದೊಡ್ಡವ್ರಿಗೂ ಒಂದೇ ಆಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಇದೆ ಇಲ್ಲಿ.